ಆಮೇಲೆ ದೇಶದಲ್ಲಿ ಎಲ್ಲೇ ಯಾವುದೇ ಮೂಲೆಯಲ್ಲಿ ಏನೇ ಆಗಲಿ ಅದಕ್ಕೆ ಮೋದಿಜಿ ಕಾರಣ ಅಷ್ಟೇ. ಯಾಕೆ ಏನು ಅಂತ ಕೇಳಬಾರದು. ಈಗ ನಮ್ಮ ರಾಜ್ಯದಲ್ಲಿ ಅದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ ನೀವು ಏನೇ ಪ್ರಶ್ನೆ ಕೇಳಿ, ಏನೇ ಸಮಸ್ಯೆ ಹೇಳಿ, ಅದು ಮುಖ್ಯ ಅಲ್ಲ. ಕೊನೆಗೆ RSS ಬರಬೇಕು, ಅದು ಮುಖ್ಯ. ರಾಜ್ಯದ ಅಭಿವೃದ್ಧಿ ಅದು ಹಾಗಿರಲಿ. RSS ನೋಂದಣಿ ಯಾಕೆ ಮಾಡಿಸ್ಕೊಳ್ಳಿಲ್ಲ ಅದು ಮೊದಲು ಹೇಳಿ. ಇದೇ ತಾನೇ ನಮ್ಮ ರಾಜ್ಯದಲ್ಲಿ ನಡೀತಾ ಇರೋದು. ವೀಕ್ಷಕರಿದೆ ಕಾಂಗ್ರೆಸ್ ಒಂದು ಕಡೆ ಕೇಳ್ತಾರೆ, ಭ್ರಷ್ಟಾಚಾರದ ವಿರುದ್ಧ ಯಾಕೆ ಕ್ರಮವನ್ನ ಕೈಗೊಳ್ಳೋದಿಲ್ಲ ಅಂತ. ಕ್ರಮವನ್ನ ಕೈಗೊಂಡ್ರೆ, ಭ್ರಷ್ಟರ ವಿರುದ್ಧ ಕ್ರಮವನ್ನ ಕೈಗೊಂಡ್ರೆ ಆಯ್ತಲ್ಲ, ಎಲ್ಲ ಮೋದಿ ಕೈಯಲ್ಲಿ ಇನ್ನೇನಿದೆ, ಅವ್ರು ಹೇಳ್ದ ಹಾಗೆ ಎಲ್ಲರೂ ಕುಣಿತಾರೆ. ಸರ್ಕಾರ ರಾಜಕೀಯ ದ್ವೇಷದಿಂದಾನೇ ವಿರೋಧ ಪಕ್ಷಗಳ ವಿರುದ್ಧ ಕ್ರಮವನ್ನ ಕೈಗೊಳ್ತಾ ಇದೆ ಅಂತ ಅದನ್ನು ಅವರೇ ಹೇಳ್ತಾರೆ. ಅಂದ್ರೆ ಪ್ರಶ್ನೆಯನ್ನು ಅವರದ್ದೇ, ಉತ್ತರನೂ ಅವರದ್ದೇ. ಒಂದು ಕಡೆ ಸೇನೆಯ ಆಧುನೀಕರಣದ ಬಗ್ಗೆ ಮಾತಾಡ್ತಾರೆ, ಬಟ್ ಮತ್ತೊಂದು ಕಡೆ ರಕ್ಷಣಾ ಒಪ್ಪಂದಗಳ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸ್ತಾರೆ, ಪ್ರಶ್ನೆಗಳನ್ನು ಎತ್ತುತ್ತಾರೆ. ಒಂದು ಕಡೆ ಅವರೇ ಪ್ರಜಾಪ್ರಭುತ್ವ ಅಪಾಯದಲ್ಲಿ ಇದೆ ಅಂತ ಬೊಬ್ಬೆಯನ್ನು ಹೊಡಿತಾರೆ, ಮತ್ತೊಂದು ಕಡೆ ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆಯ ಮೇಲೆ ಪ್ರಶ್ನೆಯನ್ನು ಎತ್ತುತ್ತಾರೆ, ಚುನಾವಣಾ ಆಯುಕ್ತರಿಗೆ ಬೆದರಿಕೆಯನ್ನು ಹಾಕ್ತಾರೆ, ಸುಪ್ರೀಂ ಕೋರ್ಟ್ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸ್ತಾರೆ, ರಾಷ್ಟ್ರಪತಿಗಳಿಗೂ ಅವಮಾನವನ್ನು ಮಾಡ್ತಾರೆ, ಪ್ರಧಾನಿಗಳಿಗೂ ಅವಮಾನವನ್ನು ಮಾಡ್ತಾರೆ. ಒಂದು ಕಡೆ ಜಾತ್ಯತೀತತೆಯ ಬಗ್ಗೆ ಭಾಷಣವನ್ನು ಬಿಗಿತಾರೆ, ಮತ್ತೊಂದು ಕಡೆ ಮುಸ್ಲಿಂ ಲೀಗ್ ಜೊತೆಗಿನ ಮೈತ್ರಿಯನ್ನ ಸಮರ್ಥನೆ ಮಾಡ್ಕೊಳ್ತಾರೆ. ಮುಸ್ಲಿಂ ಓಲೈಕೆ ರಾಜಕಾರಣವನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾರೆ. ಸಿದ್ದರಾಮಯ್ಯನವರಂತೂ ಮೊನ್ನೆ ಯಾವುದೇ ಕಾರಣಕ್ಕೂ ದೇಶವನ್ನ ಹಿಂದೂ ರಾಷ್ಟ್ರ ಮಾಡೋದಕ್ಕೆ ಬಿಡಬಾರ್ದು ಅನ್ನುವಂತ ಹೇಳಿಕೆಯನ್ನು ಕೊಡ್ತಾರೆ. ಮತ್ತೊಂದು ಕಡೆ ಭಯೋತ್ಪಾದಕರನ್ನು ಇವರೆಲ್ಲ ಬ್ರದರ್ಸ್ ಅಂತ ಹೇಳ್ಕೊಂಡು ಓಡಾಡ್ತಾರೆ. ಒಂದು ಕಡೆ ಮಹಿಳಾ ಸಬಲೀಕರಣದ ಬಗ್ಗೆ ಮಾತಾಡ್ತಾರೆ, ಮತ್ತೊಂದು ಕಡೆ ಮಹಿಳಾ ಮೀಸಲಾತಿ ಮಸೂದೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಈ ಕಾರ್ಯಕ್ರಮವನ್ನ ಪೂರ್ತಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಟಿವಿ ವಿಕ್ರಮ ಚಾನೆಲ್ಗೆ ಭೇಟಿ ಕೊಡಿ, ಸಬ್ಸ್ಕ್ರೈಬ್ ಮಾಡಿ.